ಬಿಜೂರು ಮಕ್ಕಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರ ನೂತನ ಶಿಲಾ ದೇಗುಲ ಸಮರ್ಪಣೆ, ಶಿಖರ ಕಲಶ ಪ್ರತಿಷ್ಠಾ, ಬ್ರಹ್ಮ ಕಲಶೋತ್ಸವ, ಕೋಟಿ ಶಿವ ಪಂಚಾಕ್ಷರಿ ಯಜ್ಞ ಕಾರ್ಯಕ್ರಮವು ಏಪ್ರಿಲ್ 22ರಿಂದ ಏಪ್ರಿಲ್ 25ರವರೆಗೆ ಸಂಭ್ರಮದಲ್ಲಿ ನಡೆಯಲಿದೆ. ಮಕ್ಕಿ ದೇವಸ್ಥಾನದ ದಿವಂಗತ ಶಿವಭಟ್ಟರ ಪ್ರೇರಣೆಯಂತೆ ದಿವಂಗತ ಉಮಾಬಾಯಿ ಮತ್ತು ದಿವಂಗತ ಮಹಾಬಲೇಶ್ವರ ರಾವ್ ಸ್ಮರಣಾರ್ಥ ಪ್ರಭಾಕರ್ ಮಹಾಬಲೇಶ್ವರ ರಾವ್ ಮತ್ತು ಶ್ರೀಮತಿ ಸುಮಲತಾ ಪ್ರಭಾಕರ್ ರಾವ್ ಬಂಟ್ವಾಳ್ ಪುಣೆ ಇವರಿಂದ ನೂತನವಾಗಿ ನಿರ್ಮಿಸಿದ ಮಕ್ಕಿ ಮಹಾಲಿಂಗೇಶ್ವರ ದೇವರ ನೂತನ ಶಿಲಾ ದೇಗುಲ ಸಮರ್ಪಣೆ, ಶಿಖರ ಕಲಶ ಪ್ರತಿಷ್ಠಾ, ಬ್ರಹ್ಮಕಲಶೋತ್ಸವ, ಕೋಟಿ ಶಿವ ಪಂಚಾಕ್ಷರಿ ಯಜ್ಞ ನಡೆಯಲಿದೆ. ಪ್ರಭಾಕರ್ ಮಹಾಬಲೇಶ್ವರ ರಾವ್ ಅವರು ದೇವಸ್ಥಾನದ ಸಂಪೂರ್ಣ ಗರ್ಭಗುಡಿ ಮತ್ತು ಹೊರಪೌಳಿ ನಿರ್ಮಾಣಕ್ಕೆ ಸಂಪೂರ್ಣ ನೇತೃತ್ವವನ್ನು ವಹಿಸಿದ್ರು. ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಕಾಮಗಾರಿಯನ್ನು ವೀಕ್ಷಿಸಿ ಮುಂದೆ ಆಗಬೇಕೆಂಬ ಕಾರ್ಯದ ಬಗ್ಗೆ ಅರ್ಚಕರ ಜೊತೆ ಚರ್ಚಿಸಿದ್ರು. ನಂತರ ಮಾತನಾಡಿದ ಅವರು, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೂವಿನ ಅಲಂಕಾರ, ಸಾಂಪ್ರದಾಯಿಕ ಆಕರ್ಷಕವಾದ ತೆಂಗಿನ ಗರಿಗಳ ಚಪ್ಪರ, ರಸ್ತೆಯುದ್ದಕ್ಕೂ ದೀಪಾಲಂಕಾರ ಮತ್ತು ಬಂಟಿಂಗ್ ವ್ಯವಸ್ಥೆ, ಎಲ್ಲೆಡೆ ಬ್ಯಾನರ್ ವ್ಯವಸ್ಥೆ ಗ್ರಾಮಸ್ಥರ ಕೂಡುವಿಕೆಯಲ್ಲಿ ಸಡಗರದಿಂದ ಸಾಗುತ್ತಿದೆ ಎಂದರು. 2 ವರ್ಷ ಮೊದಲು ನಮಗೆ ಶಿವಭಟ್ರು ಅವರ ಪರಿಚಯ 25 ವರ್ಷದಿಂದ ಇದೆ. ಅವರು ನಮ್ಮ ಫ್ಯಾಕ್ಟ್ರಿಯ ಯಾವಾಗ ಹೊಸ ಕಟ್ಟಡ ಕಟ್ತಿದ್ದೆವು ಅದರ ವಾಸ್ತುಗೆ ಅವರನ್ನೇ ಕಳಿಸ್ತಿದ್ದೆವು. ಅವರು ಬ್ರಹ್ಮೀಮೂರ್ತರಾದ ನಂತರ ನನಗೇನು ಕನಸಂತೂ ಬರೋದಿಲ್ಲ, ನನಗೆ ಒಳ್ಳೆ ನಿದ್ರೆ ಬರ್ತದೆ. ಆದರೆ 2 ವರ್ಷದ ಮೊದಲು ಒಮ್ಮೆ ಬೆಳಿಗ್ಗೆ 3-4 ಗಂಟೆಗೆ ಅವರು ಬಂದು ಗುರುರಾಜ ಭಟ್ರಿಗೆ ಏನೋ ಬೇಕು ಅಂತ ಹೇಳಿದರು. ನಾನು ಗುರುರಾಜ ಭಟ್ರಿಗೆ ಫೋನ್ ಮಾಡಿದೆ, ಏನಾದರೂ ಆರ್ಥಿಕ ಸಹಾಯ ಬೇಕಾ ಏನಂತೇಳಿ. ಇಲ್ಲ ಅಂತ ಹೇಳಿದರು ಅವರು. ಅದು ಹಾಗೇ ಆಯಿತು. ಆನಂತರ ಅವರು ಕಳೆದ ಡಿಸೆಂಬರ್ನಲ್ಲಿ 24ನ ಡಿಸೆಂಬರ್ನಲ್ಲಿ ಇನ್ನೊಂದು ಕಟ್ಟಡ ಕಟ್ಟಿದ್ದೆವು, ಅದರ ವಾಸ್ತುಗೆ ಬಂದಿದ್ದರು ಗುರುರಾಜ್ ಭಟ್ರು. ಅದರ ಸ್ವಲ್ಪ ದಿವಸ ಮೊದಲು ವಾಪಸ್ ಶಿವಭಟ್ರು ನಮಗೆ ಕನಸಿನಲ್ಲಿ ಬಂದರು, ಗುರುರಾಜ ಭಟ್ರಿಗೆ ಏನೋ ಬೇಕು ಅಂತೇಳಿ. ಅವರು ಆರ್ಥಿಕ ಸ್ಥಿತಿ ಕೇಳಿದರೆ ಏನು ಬೇಡ ಅಂತ ಹೇಳ್ತಾರೆ. ಕಡೆಗೆ ನಮ್ಮ ಎಲ್ಲ ಪೂಜೆ ಆದ ನಂತರ ಹೇಳಿದರು, ನಮಗೊಂದು ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರ ಮಾಡಲಿಕ್ಕೆ ಉಂಟು, ನಿಮ್ಮ ಸಹಾಯ ಬೇಕು ಅಂತೇಳಿ. ನಾನು ಹೇಳಿದೆ, ಏನೋ ಶಿವಭಟ್ರಿಗೆ ಏನೋ ಮನಸ್ಸಿನಲ್ಲಿತ್ತು, ಅದಕ್ಕಾಗಿ ಅವರು ಹೀಗೆ ನನಗೆ ಬಂದು ನೆನಪು ಮಾಡಿಸ್ತಿದ್ರು. ಹಾಗಾಗಿ ಏನು ನಿಮಗೆ ಜೀರ್ಣೋದ್ಧಾರ ಮಾಡಲಿಕ್ಕಿದೆ ಅದರ ಎಲ್ಲ ಖರ್ಚು ನಾನೇ ನೋಡಿಕೊಳ್ತೇನೆ ಅಂಥೇಳಿ ಅವರಿಗೆ ಆಶ್ವಾಸನೆ ಕೊಟ್ಟೆ. ಹಾಗೆ ಈಗ ಫಸ್ಟ್ ಫೇಸ್ ಈಗ ನಡೀತಾ ಇದೆ. ನಾವು 22ರಿಂದ ಇಲ್ಲಿ ಬ್ರಹ್ಮಕಲಶ ಕಾರ್ಯಕ್ರಮ ಇದೆ, ಅದಕ್ಕೂ ಬರುವವರಿದ್ದೇವೆ. ಎಲ್ಲರೂ ಊರಿನವರು, ಕುಂದಾಪುರ ತಾಲೂಕಿನ ಎಲ್ಲರೂ ಇಲ್ಲಿ ಬರಬೇಕು. ನನಗೆ ಏನೋ ಒಂದು ವಿಶ್ವಾಸ, ಈ ಕೆಲಸ ನಾನು ತಗೊಳ್ಳುವಾಗ ಈ ಕ್ಷೇತ್ರ ಮಹಾಲಿಂಗೇಶ್ವರ ಕ್ಷೇತ್ರ ಏನೋ ಕುಂದಾಪುರದ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿಯೇ ಇಲ್ಲ ಇಂಡಿಯಾದಲ್ಲಿಯೇ ಇದೊಂದು ದೊಡ್ಡ ಕ್ಷೇತ್ರ ಆಗಲಿಕ್ಕಿದೆ ಅಂಥೇಳಿ ಮನಸ್ಸಿಗೆ ಕಂಡು ಬರ್ತಾಯಿದೆ. ಹಾಗಂತೇಳಿ ನಮಗೂ ಶಿವಭಟ್ರ ಕುಟುಂಬಕ್ಕೂ ಏನೂ ಸಂಬಂಧ ಇಲ್ಲ, ಈ ಜಾಗಕ್ಕೂ ಸಂಬಂಧ ಇಲ್ಲ, ನಾವು ಇಲ್ಲಿಯವರಲ್ಲ. ಏನೋ ಒಂದು ದೇವರ ಪ್ರೇರಣೆ ಮತ್ತು ಶಿವಭಟ್ರ ಒಂದು ಆಶೀರ್ವಾದ. ಹಾಗಾಗಿ ಈ ಕೆಲಸ ನಾವು ತಗೊಂಡಿದ್ದೇವೆ. ಇದನ್ನು ದೇವರು ಏನೂ ತೊಂದರೆ ಇಲ್ಲದ ಹಾಗೆ ನಡೆಸಿಕೊಳ್ಬೇಕಂತೇಳಿ ನಾವು ಪುನಃ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಉಡುಪಿಯ ಖ್ಯಾತ ದೇವಾಲಯ ವಾಸ್ತುತಜ್ಞರು ಮತ್ತು ಅಷ್ಟಾವಧಾನಿಗಳಾದ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಅವರು ಮಾತನಾಡಿ, ಉಡುಪಿ ಜಿಲ್ಲೆಯಾದ್ಯಂತ ಮಕ್ಕಿ ಮಹಾಲಿಂಗೇಶ್ವರ ದೇವಸ್ಥಾನ ಎಂದೇ ಪ್ರಸಿದ್ಧವಾದ ದೇವಸ್ಥಾನ ಇದಾಗಿದೆ. ಹಾಗೆ ಹಲವಾರು ಇತಿಹಾಸ ಹೊಂದಿರುವ ಈ ದೇವಾಲಯ ಕರಾವಳಿ ಕರ್ನಾಟಕ ಶೈಲಿಯಲ್ಲಿದೆ. ದಾನಿಗಳ ಸಹಾಯದಿಂದ ಒಂದು ಅದ್ಭುತ ದೇವಾಲಯ ನಿರ್ಮಾಣವಾಗಿದೆ ಎಂದರು. ಮಕ್ಕಿಯ ಮಹಾಲಿಂಗೇಶ್ವರ ದೇವಸ್ಥಾನ ಕುಂದಾಪುರದಲ್ಲಿ ಮಕ್ಕಿ ದೇವಸ್ಥಾನ ಅಂತಲೇ ಪ್ರಖ್ಯಾತವಾದಂತಹ ದೇವಸ್ಥಾನ. ನಮಗೆಲ್ಲ ಗೊತ್ತಿದೆ, ಆ ದೇವಸ್ಥಾನ ಅನೇಕ ಕಾಲದಿಂದ ಆರಾಧನೆಗೊಳ್ತಾ ಬಂದದ್ದು. ಮಕ್ಕಿಯ ದೇವರನ್ನು ನಿಷ್ಠೆಯಿಂದ ಆರಾಧಿಸ್ತಾ ಬಂದಿದ್ದಾರೆ. ಕಾಲಕ್ರಮೇಣ ದೇವಸ್ಥಾನ ಜೀರ್ಣವಾಗಿದೆ, ಎಲ್ಲ ದೇವಾಲಯಗಳ ಹಾಗೆ. ಯಾಕೆ ಅಂತಂದರೆ ನಾವು ದೇವಾಲಯವನ್ನು ಕಟ್ಟುವಂಥದ್ದು ಮಣ್ಣು, ಕಲ್ಲು, ಮರ ಇತ್ಯಾದಿ ಕಾಲದಿಂದ ಕಾಲಕ್ಕೆ ಕ್ಷಯಿಸುವಂತಹ ವಸ್ತುಗಳಿಂದ. ನಮಗೆ ದೇವರು ಮಾತ್ರ ಅಕ್ಷಯ್ಯ, ದೇವರಿಗೆ ವೃದ್ಧಿ ಕ್ಷಯಗಳಿಲ್ಲ. ಆದರೆ ದೇವಸ್ಥಾನ ಎನ್ನುವಂಥದ್ದು ಪ್ರಾಕೃತವಾದ್ದರಿಂದ ಅದಕ್ಕೆ ಕಾಲಕಾಲಕ್ಕೆ ದೋಷಗಳು ಸಂಭವಿಸಿ ಅದು ಜೀರ್ಣ ಆಗ್ತದೆ.
ಹಾಗಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತಲೂ ಶಾಸ್ತ್ರದ ವಚನ. ಆ ವಚನವನ್ನು ಮುಂದಿಟ್ಟುಕೊಂಡು ದೇವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ, ಭಕ್ತಜನರ ಸಹಕಾರದಿಂದ ಮಕ್ಕಿಯ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತಾ ಉಂಟು. ಆ ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ಎರಡು ವಿಧ. ಒಂದು ಸಮಗ್ರವಾಗಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥದ್ದು, ಮತ್ತೊಂದು ನವೀಕರಣ ಎನ್ನುವ ದೃಷ್ಟಿಯಿಂದ ಜೀರ್ಣವಾದ ವಸ್ತುವನ್ನು ಮಾತ್ರ ತ್ಯಾಗ ಮಾಡಿ ಉಳಿದ ವಸ್ತುಗಳನ್ನು ಹಾಗೆಯೇ ಇಟ್ಟುಕೊಂಡು ಜೀರ್ಣೋದ್ಧಾರ ಮಾಡುವಂಥದ್ದು. ಹಾಗಾಗಿ ಜೀರ್ಣೋದ್ಧಾರ ಅಂತಂದರೆ ಜೀರ್ಣವಾದ ವಸ್ತುಗಳ ತ್ಯಾಗ, ಹೊಸ ವಸ್ತುಗಳ ಉಪಯೋಗದಿಂದ ಪುನಃ ದೇವಾಲಯದ ನವೀಕರಣ. ಸಮಗ್ರ ನವೀಕರಣ ಅಂತಂದರೆ ಪೂರ್ಣವಾಗಿ ಎಲ್ಲ ವಸ್ತುಗಳನ್ನು ತೆಗೆದು ಹೊಸದಾಗಿ ದೇವಸ್ಥಾನವನ್ನು ಕಟ್ಟುವಂಥದ್ದು. ಮಕ್ಕಿಯಲ್ಲಿ ನಾವು ಮಾಡಿದ್ದು ಜೀರ್ಣೋದ್ಧಾರ. ಅಕ್ಷರಶಃ ಜೀರ್ಣವಾದಂತಹ ಪ್ರಾಸಾದದ ಅಂಗಗಳನ್ನು ಬೇರ್ಪಡಿಸಿ ಹಳೆಯ ಗರ್ಭಗೃಹ, ಹಳೆಯ ಬಿಂಬ, ಹಳೆಯ ಪೀಠ, ಹಳೆಯ ವೃಷಭ ಇವುಗಳನ್ನೆಲ್ಲ ಹಾಗೇ ಇಟ್ಟುಕೊಂಡು ಅದಕ್ಕೆ ತೊಂದರೆಯಾಗದ ದೃಷ್ಟಿಯಲ್ಲಿ, ಆ ಮಟ್ಟಕ್ಕೆ ತೊಂದರೆಯಾಗದ ದೃಷ್ಟಿಯಲ್ಲಿ ಜಾಗ್ರತೆ ವಹಿಸಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ದೇವಾಲಯ ಕರಾವಳಿ ಕರ್ನಾಟಕದ ಶೈಲಿಯಲ್ಲಿ ಶಿಲಾಮಯವಾದ ಅಧಿಷ್ಠಾನ, ಶಿಲಾಮಯವಾದ ಭಿತ್ತಿ, ಮೇಲಿನ ಆರೂಢ ಭಿತ್ತಿಯನ್ನು ಕೆಂಪು ಕಲ್ಲಿನಲ್ಲಿ ಮಾಡಿ ಮರದ ಛಾವಣಿಯನ್ನು ಮಾಡಿ ತಾಮ್ರವನ್ನು ಹೊದಿಸಿದೆ. ಎದುರಿನಲ್ಲಿರುವ ನಮಸ್ಕಾರ ಮಂಟಪ ಚತುರಶ್ರಾಕಾರದಲ್ಲಿ ಅದು ಶಿಲಾಮಯವಾಗಿ ಮೇಲೆ ಮರದ ಪಕ್ಕಾಸುಗಳು, ಮರದ ಅಲಂಕಾರಿಕ ಕೆತ್ತನೆಗಳಿಂದ ಯುಕ್ತವಾಗಿ ರೂಪುಗೊಂಡಿದೆ. ಮೇಲೆ ತಾಮ್ರವನ್ನು ಹೊದಿಸಲಾಗಿದೆ. ಇಷ್ಟು ದೇವಾಲಯದ ಜೀರ್ಣೋದ್ಧಾರ 1ನೇ ಹಂತದಲ್ಲಿ ಪೂರ್ಣಗೊಂಡಿದೆ. 2ನೇ ಹಂತದಲ್ಲಿ ದೇವಾಲಯದ ಸುತ್ತುಬೋಳಿ, ಪರಿಮಂಟಪ, ಇತರ ಅಗತ್ಯವಿರುವಂಥ ಕೆಲಸಗಳು ಅದು ಆಗಬೇಕಾಗಿದೆ, ಆಗುತ್ತದೆ. ಈ ದೃಷ್ಟಿಯಿಂದ ಸಮಗ್ರವಾಗಿ ಮಕ್ಕಿಯ ಮಹಾಲಿಂಗೇಶ್ವರ ದೇವಸ್ಥಾನ ದಾನಿಗಳ ನೆರವಿನಿಂದ ಜೀರ್ಣೋದ್ಧಾರ ಆಗುತ್ತಾ ಉಂಟು. ಈ ಜೀರ್ಣೋದ್ಧಾರದ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ. ನಾಡ್ದು ನಡೆಯುವಂತಹ ಬ್ರಹ್ಮಕಲಶಾಭಿಷೇಕ, ಪುನಃ ಪ್ರತಿಷ್ಠೆ, ಈ ಎಲ್ಲ ಕೆಲಸಗಳಿಗೆ ಎಲ್ಲ ಜನರು ಬಂದು ಚೆಂದ ಕಾಣಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಈ ಸಂದರ್ಭ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ಗುರುರಾಜ್ ಭಟ್ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಪಿ ವಡಾಕೆರೆ, ವಿ4 ನ್ಯೂಸ್, ಬೈಂದೂರು.